ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ಕೇಸ್ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ತನಿಖಾ ವರದಿ ಸಲ್ಲಿಕೆ ಆಗಲಿದೆ। ಈ ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ। ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ಆಗಿದ್ದು, ಕಾಲ್ತುಳಿತ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿದ್ದು, ಇನ್ನು ರಾಜ್ಯ ಸರ್ಕಾರಕ್ಕೆ ಇದೀಗ ತನಿಖಾ ವರದಿ ಸಲ್ಲಿಕೆ ಆಗಿರುವಂತದ್ದು। ಜಸ್ಟಿಸ್ ಮೈಕಲ್ ಟಿ ಕುನ್ನಾ ಅವರ ವರದಿ ಸಲ್ಲಿಕೆ ಆಗಿದೆ। ಕಾಲ್ತುಳಿತಕ್ಕೆ 3 ಸಂಸ್ಥೆಗಳೇ ಮುಖ್ಯ ಕಾರಣ ಎಂಬ ಕಾರಣ ಗೊತ್ತಾಗ್ತಾ ಇರುವಂತದ್ದು। ಒಂದು ಆರ್ಸಿಬಿ, ಮತ್ತೊಂದು ಕಡೆ ಡಿಎನ್ಎ ಹಾಗೂ ಕೆಎಸ್ಸಿಎ ಮುಖ್ಯ ಕಾರಣ ಅಂತ ಹೇಳಿ ಗೊತ್ತಾಗ್ತಾ ಇದೆ। ಮತ್ತೊಂದು ಕಡೆ ಗುಪ್ತಚರ ಹಾಗೂ ಪೊಲೀಸ್ ಇಲಾಖೆಯವರು ಅವರ ಒಂದು ವೈಫಲ್ಯ ಕೂಡ ಇಲ್ಲಿ ಉಲ್ಲೇಖ ಆಗಿರುವಂತದ್ದು। ಮೊನ್ನೆ ಹೇಳಿದ್ರು ಕೋರ್ಟ್ ಏನು ರಾಜ್ಯ ಸರ್ಕಾರದಿಂದ ವರದಿ ಕೊಡಬೇಕು, ಯಾವ ರೀತಿಯಾಗಿ ಪ್ರಾಬ್ಲಮ್ ಆಗಿತ್ತು ಅನ್ನುವಂತಹ ವರದಿಯನ್ನ ನೀವು ಸಲ್ಲಿಸಬೇಕು ಅಂತ ಹೇಳಿ ಒಂದಿಷ್ಟು ಸಮಯವನ್ನ ಕೊಟ್ಟಿತ್ತು। ಅದಾದ ಬಳಿಕ ಮೈಕಲ್ ಡಿ ಕುನ್ನಾ ಅವರ ಒಂದು ನೇತೃತ್ವದಲ್ಲಿ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಒಂದು ತಂಡವನ್ನ ರಚನೆ ಮಾಡಿದ್ರು। ಅದಾದ ಬಳಿಕ ಯಾರ್ದಿಲ್ಲಿ ವೈಫಲ್ಯ ಅಂತ ಹೇಳಿ, ಸರ್ಕಾರದ ವೈಫಲ್ಯ ಇದೆಯಾ ಅಥವಾ ತಂಡದ ವೈಫಲ್ಯ ಇದೆಯಾ ಅಥವಾ ಈ ಒಂದು ಕ್ರಿಕೆಟ್ ಮ್ಯಾನೇಜ್ಮೆಂಟ್ ವೈಫಲ್ಯ ಇದೆಯಾ ಅನ್ನುವಂತ ಕಾರಣವನ್ನ ಕೇಳ್ತಾ ಇತ್ತು। ಆದ್ರೆ ಈಗ ಆ ವರದಿ ಸಲ್ಲಿಕೆ ಆಗಿರುವಂತದ್ದು। ವರದಿಯಲ್ಲಿ ಪ್ರತ್ಯೇಕವಾಗಿ ಕಾಲ್ತುಳಿತಕ್ಕೆ 3 ಸಂಸ್ಥೆಗಳೇ ಕಾರಣ ಅಂತ ಹೇಳಲಾಗ್ತಾ ಇದೆ। ಒಂದು ಆರ್ಸಿಬಿ ತಂಡ, ಮತ್ತೊಂದು ಕಡೆ ಡಿಎನ್ಎ ಹಾಗೂ ಕೆಎಸ್ಸಿಎ ತಂಡವೇ ಮುಖ್ಯ ಕಾರಣ। ಜೊತೆಗೆ ಪೊಲೀಸರು ಮತ್ತೆ ಗುಪ್ತಚರ ಇಲಾಖೆಯವರು ಸರಿಯಾಗಿ ಕೆಲಸ ಮಾಡಿಲ್ಲ, ಅವರು ಕೆಲಸ ಮಾಡದೇ ಇರುವಂತಹ ವೈಫಲ್ಯ ಎಲ್ಲಾ ಗೇಟ್ಗಳಲ್ಲೂ ಕೂಡ ಸಾಕಷ್ಟು ಬಿಗಿ ಭದ್ರತೆಯಲ್ಲಿ ಮಾಡಿದ್ವಿ ನಾವು, ಪೊಲೀಸರು ಇದ್ರು ಅನ್ನುವಂತಹ ಮಾಹಿತಿಗಳು ಹೇಳಿ ಬರ್ತಾ ಇತ್ತು। ಇನ್ನು ಇಲಾಖೆಯಿಂದ ಈ ಒಂದು ವಿಚಾರಕ್ಕೆ ಸಾಕಷ್ಟು ಪೊಲೀಸ್ ಇಲಾಖೆಯಲ್ಲಿ ತಲೆದಂಡಗಳು ಕೂಡ ಆಯ್ತು, ದೊಡ್ಡ ದೊಡ್ಡ ತಲೆದಂಡ ಆಯ್ತು, ಅದಕ್ಕೂ ಕೂಡ ಒಂದಿಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿತ್ತು। ಇನ್ನು ಮುಖ್ಯ ಕಾರಣ ಏನು ಅಂತ ನೋಡೋದಾದಾಗ ಈಗ 3 ಇಲಾಖೆಯ ವೈಫಲ್ಯ ಇಲ್ಲಿ ಕಂಡು ಬರ್ತಾ ಇರುವಂತದ್ದು। ಯಾಕಂದ್ರೆ ನೋಡ್ತಾ ಇದ್ವಿ, ನೋಡ್ತಿದ್ದಂತೆ ಕಾಲ್ತುಳಿತ ಆಗಿತ್ತು, ಒಬ್ಬರು ವಿಪರೀತವಾಗಿ ಹತ್ಕೊಂಡು ಓಡಾಡ್ತಾ ಇದ್ರು, ಯಾರಿಗಲ್ಲಿ ಏನಾಗ್ತಾ ಇದೆ ಅನ್ನುವಂತ ಒಂದು ಪರಿಕಲ್ಪನೆಯೇ ಅಲ್ಲಿನ ಜನರಿಗಿರ್ಲಿಲ್ಲ। ಆ ರೀತಿಯಾಗಿ ಜನ ಸೇರಿದ್ರು, ಯಾವುದೇ ರೀತಿಯಾಗಿ ಸಡನ್ ಆಗಿ ಈ ರೀತಿಯಾಗಿ ಒಂದು ಆರ್ಸಿಬಿಯ ಒಂದು ಮಹೋತ್ಸವನ ಮಾಡೋದಕ್ಕೆ ಮುಂದಾದಾಗ ಈ ರೀತಿಯಾದಂಥ ಪ್ರಕರಣಗಳು ನಡೆಯುತ್ತೆ। ಅದಕ್ಕೆ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ। ಅದೆಲ್ಲೋ ಒಂದು ಕಡೆ ಇಲ್ಲಿ ವಿಫಲವಾಗಿದ್ರಿಂದ ಕಾಲ್ತುಳಿತ ಪ್ರಕರಣ ಆಯಿತು। ಇನ್ನು ಕಾಲ್ತುಳಿತ ಪ್ರಕರಣದಿಂದಲೂ ಕೂಡ ಕಾಂಗ್ರೆಸ್ಗೆ ಸಾಕಷ್ಟು ಒಂದು ವಿಪಕ್ಷಕ್ಕೆ ಆಹಾರ ಸಿಕ್ಕಂತಾಯ್ತು, ಒಂದಿಷ್ಟು ವೈಫಲ್ಯ ಅಲ್ಲಿ ಕಾಣಿಸ್ತಾ ಇದ್ರಿಂದ ಈಗ ವರದಿಯಲ್ಲಿ ಬಹಿರಂಗ ಆಗ್ತಾ ಇರುವಂತದ್ದು ಯಾರ್ದು ಪ್ರಾಬ್ಲಮ್ ಇಲ್ಲಿ, ಯಾರ್ದು ಒಂದಿಷ್ಟು ಇಲ್ಲಿ ಕಾರಣ, ಈ ಒಂದು ಪ್ರಕರಣಕ್ಕೆ ಯಾರು ಕಾರಣ ಅನ್ನುವಂಥ ಸಂಸ್ಥೆಯಲ್ಲಿ ವರದಿ ಈಗ ಸಲ್ಲಿಕೆ ಆಗಿರುವಂಥದ್ದು। ರಾಜ್ಯ ಸರ್ಕಾರದ ವರದಿ, ತನಿಖಾ ವರದಿ ಇದೀಗ ಸಲ್ಲಿಕೆ ಆಗಿರುವಂಥದ್ದು। ಕಾಲ್ತುಳಿತಕ್ಕೆ ಮೇನ್ ಈ ಸಂಸ್ಥೆಗಳೇ ಕಾರಣ, ಯಾವುದು ಆರ್ಸಿಬಿ ತಂಡ, ಡಿಎನ್ಎ ತಂಡ, ಕೆಎಸ್ಸಿಎ ತಂಡ ಹಾಗೂ ಪೊಲೀಸ್ ಇಲಾಖೆಯವರು ಸರಿಯಾಗಿ ಕೆಲಸ ಮಾಡಿಲ್ಲ, ಸರ್ಕಾರದೇನೂ ಇಲ್ಲಿ ಏನು ತಪ್ಪಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ ವರದಿ ಸಲ್ಲಿಕೆ ಆಗಿದೆ। ಯಾಕಂದರೆ ನೋಡಿ, ನಾವು ಎಲ್ಲೋ ಬೇರೆ ಕಡೆ ಭಾಗದಲ್ಲಿ ಯಾವ ರೀತಿಯಾಗಿ ರ್ಯಾಲಿಗಳನ್ನು ಮಾಡ್ತಾರೆ, ಯಾವ ರೀತಿಯಾಗಿ ಸೆಲೆಬ್ರೇಷನನ್ನು ಮಾಡ್ತಾರೆ ಅಂತ ನೋಡಿದ್ವಿ। ಅಲ್ಲಿ ಯಾವುದೇ ರೀತಿಯಾದಂಥ ಈ ಥರ ಘಟನೆಗಳು, ಕಹಿ ಘಟನೆಗಳು ನಡೆಯದಂತೆ ಒಂದಿಷ್ಟು ತಯಾರಿನ ಮಾಡ್ಕೊಳ್ತಾರೆ। ಆದರೆ ನಮ್ಮಲ್ಲಿ ಆ ಒಂದು ತಯಾರಿ ಎಲ್ಲೋ ಒಂದು ಕಡೆ ವಿಫಲ ಆಗಿದ್ದಕ್ಕೆ ಕಾಲ್ತುಳಿತ ಆಯಿತು। ಹಾಗಾಗಿ ಕಾಲ್ತುಳಿತದ ಪ್ರಕರಣ ಇದೀಗ ವರದಿ ಸಲ್ಲಿಕೆ ಆಗಿರುವಂಥದ್ದು। ಇಲ್ಲೂ ಕೂಡ ಸರ್ಕಾರದ ತಪ್ಪಾಗಲಿ ಅಥವಾ ಆಯೋಜನೆ ಮಾಡಿದವರು ನಾವೇ ಅಂತ ಹೇಳಿಕೊಂಡು ಯಾವುದೇ ರೀತಿಯಾದಂಥ ಬಹಿರಂಗ ಮಾಹಿತಿ ಸಿಗ್ತಾ ಇಲ್ಲ। ಆದರೆ ಇಲ್ಲೂ ಕೂಡ ಬೇರೆಯವರ ತಲೆದಂಡ ಆಗ್ತಾ ಇರುವಂಥದ್ದು ಆರ್ಸಿಬಿ ತಂಡದ ತಪ್ಪಂತ ಹೇಳಲಾಗ್ತಾ ಇದೆ। ಮತ್ತೊಂದು ಕಡೆ ಕೆಎಸ್ಸಿಎ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಏನಿದೆ ಅವರ ತಪ್ಪಿದು ಅಂತ ಹೇಳಲಾಗ್ತಾ ಇದೆ, ಮತ್ತು ಪೊಲೀಸರ ವೈಫಲ್ಯ ಕೂಡ ಇಲ್ಲಿ ಕಾರಣ ಆಗಿದೆ ಅನ್ನುವಂಥ ವರದಿ ಸಲ್ಲಿಕೆ ಆಗಿದೆ।